Okay, again, welcome to Crackit Institute and Bani Sarkar classes. So, ಏನ್ರಿ ಲಾಸ್ಟ್ ಲಾಸ್ಟ್ 3 days ಇಂದ ನಾವು ಅನಾಲಿಸಿಸ್ ಮಾಡ್ತಾ ಇದ್ವಿ ಅಂದ್ರೆ ಪ್ರಿಡಿಕ್ಷನ್ ಮಾಡ್ಕೊಂತ ಹೊಂಟಿವಿ. ಇಟ್ಸ್ ಥರ್ಡ್ ಡೇ ಕ್ಲಾಸಸ್ ಡನ್. ಸೊ ಸ್ಪೀಡ್ ಆಗಿ ಕ್ಲಾಸ್ ನಾವು ಸಾಲ್ವ್ ಮಾಡ್ಕೊಂತ ಹೋಗಾಕ ಯಾವ ತರ ಆಕೈತಿ ಅಂತ ನೋಡಾತಿದ್ವಿ ಅದಾ. ಸೊ ಇದು ನಿನ್ನೆ ಕ್ಲಾಸ್ನಾಗ ಹೋಮ್ ವರ್ಕ್ ಅಂತ ಕೊಟ್ಟಿದ್ದೆ. ನೀವು ಪ್ಲೇ ಲಿಸ್ಟ್ ನೋಡಿದ್ರೆ ಸೆಕೆಂಡ್ ಡೇ ಒಳಗೆ ನೋಡಿದ್ರೆ ಲಾಸ್ಟ್ ಕ್ವಶನ್ ನಿಮ್ಗೆ ಹೋಮ್ ವರ್ಕ್ ಅಂತ ಸಿಗ್ತದ. ಎಷ್ಟು ಜನ ಆನ್ಸರ್ ಸಾಲ್ವ್ ಮಾಡಿದ್ರಿ? ವೆಲ್ ಇನಫ್. ಮಾಡದೇ ಇದ್ರ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೋಡ್ರಿ, ಎವರೇಜ್ ಆಫ್ 11 ರಿಸಲ್ಟ್ 61. ಸೊ ಎವರೇಜ್ ಆಫ್ 11 ಐಟಮ್ಸ್ ಏನ್ ಬರ್ತದ? ಎವರೇಜ್ ಅಂದ್ರೆ ಏನ್ರಿ? ಇಟ್ಸ್ ಏನು ಸಮ್ ಆಫ್ ಐಟಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಐಟಮ್ ಈಸ್ ಈಕ್ವಲ್ ಟು ವಾಟ್? ಈಸ್ ಈಕ್ವಲ್ ಟು ಎವರೇಜ್ ಅಂತ ನಮ್ಗೆ ಬರ್ತದ. ಸೊ ಸಮ್ ಆಫ್ ಐಟಮ್ ನಮ್ಗೆ ಗೊತ್ತಿಲ್ಲ. ನಂಬರ್ ಆಫ್ ಐಟಮ್ಸ್ ಎಷ್ಟು ಅದಾವು? 11 ಅದಾವ. ಎಷ್ಟು ಬರ್ತದ? 61 ಅದ ಅಂತ. ಸೊ ಎಲ್ಲಾಕರ ಸಮ್ ಎಷ್ಟು ಬರ್ತೈತೆ ನಿಮ್ಗೆ? 6 6 1 7 6ಕ್ಕೆ 6 676 ಬರ್ತದ. ಹೌದಾ? ಇದೊಂದು ಪಾರ್ಟ್ ಕರೆ ಆಯ್ತು. ಇಫ್ ದ ಎವರೇಜ್ ಆಫ್ ಫಸ್ಟ್ 6 ಅಂದ್ರೆ ಈ 11ಗಳ ಪೈಕಿ ಫಸ್ಟ್ 6 ಏನ್ ಬರ್ತಾನಲ್ಲ ಅದೆಷ್ಟು ಬರ್ತದ್ರಿ? 1 2 3 4 5 6 ಡಿವೈಡೆಡ್ ಬೈ 6 ಮಾಡಿದಾಗ ಎಷ್ಟು ಬರ್ತದ? 64 ಬರ್ತದ ಅಂತ. ಸೊ ದೆನ್ ಇದೆಷ್ಟು ಏನಕ್ಕೈತಿ? ಎಷ್ಟಕ್ಕೈತ್ರಿ ಇದು? 64 ಇಂಟು 6 ಮಾಡಿದಾಗ 6 4 24 4 ಕ್ಯಾರಿ 2 6 36 2 38. ಸೊ ಫಸ್ಟ್ 6 ಇಲ್ಲಿ ಬರೀತೇನೆ ಬೇಕಿದ್ರೆ. ಫಸ್ಟ್ 6 ಇದು ಫಸ್ಟ್ 6 ಎಷ್ಟು ಬರ್ತದ? 384 ಬರ್ತದ. ದೆನ್ ಲಾಸ್ಟ್ 6 ಎಷ್ಟು ಬರ್ತಾವ ನಿಮ್ಗೆ? ಡೈರೆಕ್ಟ್ ಬರೀತೇನೆ ನೋಡ್ರಿ, ಎಕ್ಸಾಮ್ನಾಗ ಅರ್ಥ ಆಗ್ಲಿ ಅಂತ. 6 36 6 366 ಬರ್ತದ. ಡನ್. ಬಟ್ ಇಲ್ಲಿ ಇರೋ ಐಟಮ್ ಎಷ್ಟ್ರಿ? ಟೋಟಲ್ ಐಟಮ್ 11 ಅದಾವು. ಬಟ್ ಇಲ್ಲಿ ಫಸ್ಟ್ 6 ಲಾಸ್ಟ್ 6 ಅಂತಂದಾಗ ನೋಡ್ರಿ 1 2 3 4 5 6 7 8 9 10 11 ಅದ. ಇದರ ಫಸ್ಟ್ 6 ಅಂದ್ರೆ ಯಾರು? 1 2 3 4 5 6. ಲಾಸ್ಟ್ 6 ಅಂತಂದ್ರ 1 2 3 4 5 6. ಇದೊಂದು ನಂಬರ್ ರಿಪೀಟ್ ಆಗ್ಯದ. ಅವ್ರು ಏನ್ ಕೇಳ್ಯಾರ ಈಗ? ಫೈಂಡ್ ದ ರಿಸಲ್ಟ್ ಆಫ್ 6 ಅಂದ್ರೆ ಇದನ್ನ ಅವ್ರು ಕೇಳ್ಯಾರ. ಈ ಕಡೆ ಇದು, ಈ ಕಡೆ 6ನೇದು ಕೇಳ್ಯಾರ. ಇದನ್ನ ಐಡೆಂಟಿಫೈ ಮಾಡ್ಬೇಕು. ಏನು ಮಾಡಕ್ ಹೋಗ್ಬಿಟ್ಟು ಜಸ್ಟ್ ನಡುವೆ ಕೂಡಿಸ್ರಿ. ಎಷ್ಟದ? 384 ಪ್ಲಸ್ 366 ಎಷ್ಟು ಬರ್ತದೆ ಕೂಡಿಸಿದಾಗ? 6 4 10 8 7 15 3 3 6 1 750. ಸೊ ಟೋಟಲ್ ಎಲ್ಲ ಎಷ್ಟು ಬಂದ ನಮ್ಗೆ? 676 ಬಂದದ. ಸಬ್ಸ್ಟ್ರಾಕ್ಷನ್ ಮಾಡ್ರಿ. 10ರಾಗ 6 ಕಳೆದ್ರ 4, 15ರಾಗ 8 ಕಳೆದ್ರ 7, 7 ಕಳೆದ್ರ 0. ಎಷ್ಟು? 74. ಓ 74 ಇಲ್ಲ ಆಪ್ಷನ್ಯಾಗ. ಒಂದು ಸೆಕೆಂಡ್ ಮಿಸ್ ಮಾಡಿ. 6 4 10 1 ಕ್ಯಾರಿ 4 1 15 1 ಕ್ಯಾರಿ 3 3 6 1 750 ಬರ್ತದ. ಅಲ್ಲಿ 6 6 1 676 ಬರ್ತದ. ಡನ್. 10ರಾಗ 6 ಕಳೆದ್ರ 4, 15ರಾಗ 8 ಕಳೆದ್ರ 7, 74 ಬರ್ತದ. ಓ ಓಕೆ, ಒಂದು ಸೆಕೆಂಡ್ 6 ಅಂತ ಮಾಡಿದ. ಸಾರಿ 1 ಬರ್ತದ. ದಿಸ್ ಇಸ್ ದ 1 ಅಂದ್ರೆ ಇಲ್ಲಿ ಎಷ್ಟು ಬರ್ತದ್ರಿ? 1 ಮೈನಸ್ ಮಾಡಿದಾಗ ಇದು ಎಷ್ಟು ಬರ್ತೈತಿ? 9 ಬರ್ತದ. ಡನ್. 79. ಸೊ ಯಾಕೆ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಂತಂದ್ರ ಇದು ಇಷ್ಟ ಐತ್ರಿ 12 ಆದಾಗ. 11 ಆದಾಗ ಇಷ್ಟು ಬರ್ತದಂದ್ರ ಒಂದೇನೋ ಜಾಸ್ತಿ ಆಗೈತಿಲ್ಲ. ಅದೇನ್ ಜಾಸ್ತಿ ಆಗೈತಿ? ಇಲ್ಲಿ 2 ಟೈಮ್ಸ್ ಬಂದಿದ್ದಕ್ಕೆ ಜಾಸ್ತಿ ಆಗೈತಿ. ಸೊ ಅದ್ರಾಗ 1 ಟೈಮ್ಸ್ ನಾ ಕಳೆದ್ರೆ ಅದು ಈಕ್ವಲ್ ಆಗ್ತೈತಿ. ಅದು ಯಾವ್ದದು? 79 ಅಂತ ಅಂದಂಗ. ಡನ್. ಸೊ ಮಲ್ಟಿಪ್ಲಿಕೇಶನ್ ಮಾಡುವಾಗ ಮಿಸ್ಟೇಕ್ ಆಗಿತ್ತು. ಇದು ಹೋಮ್ ವರ್ಕ್. ಆನ್ಸರ್ 79 ಬಂದ್ರ ವೆಲ್ ಇನಫ್. ಸೊ ಇವತ್ತಿನ ಕ್ವಶನ್ಸ್ ನೋಡೋಣ. ಇನ್ ಆನ್ ಎಲೆಕ್ಷನ್, ಓಕೆ, ಒಂದು ಚುನಾವಣೆ 4 ಅಭ್ಯರ್ಥಿಗಳಿದ್ದಾರೆ. ಎಷ್ಟು ಜನ ಅದಾರಂತ? 4 ಜನ ಅದಾರಂತ. ದೇ ಹ್ಯಾವ್ ರಿಸೀವ್ಡ್ 4500, 1260, 240 and 2000 votes, okay, respectively. If all the eligible votes voted, all the votes are polled. Okay, ಇದೆಲ್ಲ ಏನ್ರಿ? ಎಲ್ಲಾರು ಹಾಕ್ಯಾರ, ಎಲ್ಲ ವೋಟ್ ಕನ್ಸಿಡರ್ ಆಗೈತಿ. ಈಗ ಏನ್ ಕೇಳತ್ತಾರ? ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ವೋಟ್ ಪರ್ಸೆಂಟೇಜ್ ಆಫ್ ವಿನ್ನಿಂಗ್. ನೋಡ್ರಿ, ವಿಜೇತ ಅಭ್ಯರ್ಥಿ ಮತ್ತು 2ನೇ ಸ್ಥಾನ ಪಡೆದ ಅಭ್ಯರ್ಥಿ ಮತಗಳ ಶೇಕಡಾವಾರು ನಡುವಿನ ಅಂದ್ರೆ ಗೆದ್ದವರು ಮತ್ತು ಸೋತ ನಡುವಿನ ವ್ಯತ್ಯಾಸ ಕೇಳತ್ತಾರ. ಸೊ ಇದರ ಗೆದ್ದಾರ ಯಾರು? 4500 ತಗೊಂಡವ. ಸೆಕೆಂಡ್ ರನ್ನರ್ ಅಫ್ ಯಾರ್ರಿ? 2000 ತಗೊಂಡವ. ಇವೆರಡಕ್ಕೂ ನಡುವೆ ಒಂದು ಪರ್ಸೆಂಟೇಜ್ ವ್ಯತ್ಯಾಸ ಕೇಳತ್ತಾರ. ಮೊದಲು ಎರಡಕ್ಕೂ ನಡುವ
ಸಬ್ಸ್ಟ್ರಾಕ್ಷನ್ ಮಾಡ್ರಿ. ಎರಡು ಕಡೆ ಸಬ್ಸ್ಟ್ರಾಕ್ಷನ್ ಮಾಡಕ್ಕೆ ಎಷ್ಟು ಬರುತ್ತೆ? 2500. ಯಾರ ಜೊತೆ ಪರ್ಸೆಂಟೇಜ್ ಮಾಡ್ತೇವಿ? ಟೋಟಲ್ ನಂಬರ್ ಆಫ್ ವೋಟ್ಸ್. ಟೋಟಲ್ ನಂಬರ್ ಆಫ್ ವೋಟ್ಸ್ ಎಷ್ಟದ ಕೌಂಟ್ ಮಾಡ್ರಿ. 4500. ದೆನ್ ಟೋಟಲ್ ನಂಬರ್ ಆಫ್ ವೋಟ್ಸ್ ಬೇಕಿದ್ರೆ ಬರ್ಕೋತೀನಿ. ಟೋಟಲ್ ನಂಬರ್ ಆಫ್ ವೋಟ್ಸ್ ಈಸ್ ಈಕ್ವಲ್ ಟು 2000 ಒಬ್ಬ, 1260 ಒಬ್ಬ, ಇನ್ನೊಬ್ಬ 4500. ಸೊ ಎಷ್ಟು? 240 ಅದಾನ. ಓಕೆ ಡನ್. 0 6 4 10 1 ಕ್ಯಾರಿ, 5 6 7 8 9 1 10 4 6 7 1. ಓಕೆ ಟೋಟಲ್ 8000 ಅದಾವ. ಇವರಿಬ್ಬರು ನೋಡು ಗೆದ್ದಿದ್ದು ಎಷ್ಟ್ರಿ? ಗೆದ್ದವ 4000, ಸೋತವ 2000. ಡಿಫ್ರೆನ್ಸ್ 2500. ಪರ್ಸೆಂಟೇಜ್ ಕೇಳ್ಯಾರಂದ್ರೆ ಟೋಟಲ್ ನಂಬರ್ ಆಫ್ ವೋಟ್ ಜೊತೆ ಮಾಡ್ತೀವಿ ಇಂಟು 100. 00 00 ಕ್ಯಾನ್ಸಲ್, ಇದೊಂದು 0 ಇದೊಂದು 0 ಕ್ಯಾನ್ಸಲ್. ದೆನ್ 250 ಡಿವೈಡೆಡ್ ಬೈ 8. 8 3 24, 1 ಕ್ಯಾರಿ, 8 1 8 ಪಾಯಿಂಟ್ ಕೊಟ್ವಿ, 2 ಉಳಿತ 0, 8 2 16, 8 5 40, 31.25%. ಆಪ್ಷನ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ಸರ್ ನಾ ಇವರಿಬ್ಬರು ಸಪ್ರೇಟ್ ಪರ್ಸೆಂಟೇಜ್ ತಗೋತೇನೆ, ನೀವು ಹಂಗೂ ಮಾಡ್ಬೋದು. 4500 ಡಿವೈಡೆಡ್ ಬೈ 8000 ಫಸ್ಟು, ಮೈನಸ್ 2000 ಡಿವೈಡೆಡ್ ಬೈ 8000 ಮೈನಸ್ ಮಾಡಿದ್ರು, ಆಮೇಲೆ ಇಂಟು 100 ಮಾಡಿದ್ರು ನಡೀತದ. ಹೌದಾ? ನೋಡ್ರಿ 2 0 2 0 ಕ್ಯಾನ್ಸಲ್. 5 ಬದ್ಲಿ 5 6 ಅಂದ್ರೆ 9/16. ದೆನ್ 00 00 ಇದು ಒಂದು ಕ್ಯಾನ್ಸಲ್ ಆಕೈತಿ. 2 1 2 4 ಮೈನಸ್ 1/4. ಎಲ್ಸಿಎಂ ಎಷ್ಟು ಬರ್ತೈತಿ? ಇದು 16 ಬರ್ತದ. 9 ಮೈನಸ್ 4 ಅಂದ್ರೆ ಎಷ್ಟು ಬರ್ತೈತಿ? 5/16. ಪರ್ಸೆಂಟೇಜ್ ಕೇಳ್ಯಾರ ಇಂಟು 100 ಮಾಡ್ತೀವಿ. 4 4 16, 4 25, 25 125 ಡಿವೈಡ್ ಬೈ 4 ಮಾಡ್ತೀವಿ. ದೆನ್ 4 3 12 ರೀ, 4 1 4 ಎಷ್ಟು ಉಳಿತು? 1 ಉಳಿತು, ಪಾಯಿಂಟ್ ಕೊಟ್ಟು 0 ಕೊಟ್ರ 4 2 8, 2 ಉಳಿತು 4 5. ಸೊ ಅಗೇನ್ ಅದು ಕೂಡ ಆನ್ಸರ್ ಸೇಮ್ ಬರ್ತದೆ. ನೀವು ಹೆಂಗೆ ಮಾಡಿದ್ರು ಬರ್ತದ. ಸೊ ಫಸ್ಟಿಗೆ ಏನು ಮಾಡೀನಿ? ದಟ್ ಈಸ್ ಅ ಸ್ಮಾರ್ಟ್ ಅಪ್ರೋಚ್ ಅಷ್ಟ, ಮತ್ತೇನಿಲ್ಲ. ಡಿಫ್ರೆನ್ಸ್ ಅನ್ನ ಯಾಕೆ ಎರಡು ಕಡೆ ಕಂಪ್ಯಾರಿಸನ್ ಏನದಾರ? 8000 ಅದಾರ. ಸೊ ಬೇರೆ ವಿಚಾರ ಮಾಡಕ್ ಹೋಗ್ಬೇಡ್ರಿ, ಡೈರೆಕ್ಟ್ ಆಗಿ ಮಾಡೋದು ಬೆಸ್ಟ್. ಓಕೆ, by how much is 30% of 65 is greater than 35% of the 50? ಓಕೆ, ಏನಿಲ್ಲ, ವ್ಯಾಲ್ಯೂ ತೆಗೆದ್ಬಿಡ್ರಿ. 30% ಆಫ್ 65 ಒಂದು ಕಡೆ, ಪರ್ಸೆಂಟೇಜ್ ಒಂದು ಸೆಕೆಂಡ್. 30% ಆಫ್ 65 ಒಂದು ಕಡೆ ಅದ, ಇನ್ನೊಂದು ಕಡೆ 35% ಆಫ್ 50 ಮತ್ತೊಂದು ಕಡೆ ಅದ. ದೆನ್ 5 1 5 2 ಎಷ್ಟು ಬರುತ್ತೆ ರೀ? 17.5 ಬರ್ತದ. ಬೇಕು 17 34 ಒಂದು 35 ಬರ್ತದ. ದೆನ್ 0 0 ಕ್ಯಾನ್ಸಲ್. 5 13 5 2 13 39/2 ಅಂತಂದಾಗ 2 1 2 1 ಉಳಿತಿ, 2 9 18, 19.5. 19.5 ಅದಾನ, 17.5 ಅದಾನ. ಡಿಫ್ರೆನ್ಸ್ ಎಷ್ಟು ಬರುತ್ತೆ? ಎರಡಕ್ಕೂ ನಡುವೆ ಡಿಫ್ರೆನ್ಸ್ ಮಾಡಿದಾಗ 19.5 ಮೈನಸ್ 17.5 ಮಾಡಿದಾಗ ಡಿಫ್ರೆನ್ಸ್ 2 ಬರ್ತದ. ಸೊ ದಟ್ ಈಸ್ 2 ಫಾರ್ ಥರ್ಡ್. ಹೌ ಮಚ್ ಅಷ್ಟೇ ಕೇಳ್ಯಾರ, ಹೌ ಮಚ್ ಪರ್ಸೆಂಟ್ ಅಂತ ಕೇಳಿಲ್ಲ. ಪರ್ಸೆಂಟ್ ಕೇಳಿದ್ರೆ ಮತ್ತೆ 2 ಡಿಫ್ರೆನ್ಸ್ ಹಾಕೊಂಡು ಕಂಪ್ಯಾರಿಸನ್ ವ್ಯಾಲ್ಯೂ ಹಾಕೋತಿದ್ವಿ. ಸೊ ಬಟ್ ಕೇಳಿದೇನು? ಎಷ್ಟು ಜಾಸ್ತಿ ಐತಿ? 2 ಯೂನಿಟ್ ಜಾಸ್ತಿ ಐತಿ. ದೆನ್ ಮ್ಯಾನ್ ಬ್ರೌಟ್ 8 ಇರೇಸರ್ಸ್ ಫಾರ್ 4 rupees. ಅಂದ್ರೆ 8 ಇರೇಸರ್ 4 ರೂಪಾಯಿ ತಗೋತಾನಂತ. ಸೋಲ್ಡ್ ದೆಮ್ ಅಟ್ 5 ಇರೇಸರ್ಸ್ ಫಾರ್ 8 rupees. ಓಕೆ, ಗೇನ್ ಪರ್ಸೆಂಟ್ ಕೇಳ, ಒಂದು ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಕೇಳ್ತಾರೆ ನೋಡ್ರಿ. ಓಕೆ, ಸೊ ಒಂದೇದೇನ್ರಿ? ಕಾಸ್ಟ್ ಪ್ರೈಸ್ ಎಷ್ಟು ರೀ? 4 rupees. 4 rupeesಗೆ ಎಷ್ಟು ಬಂದಾವ ಐಟಮ್? 8 ಇರೇಸರ್ ಬಂದಾವ. ಸೊ 4 ರೂಪಾಯಿಗೆ 8 ಬಿದ್ರ 1 ಇರೇಸರ್ಗೆ ಎಷ್ಟು ಬಿದ್ದಂಗೆ ಆಯ್ತು ನೋಡ್ರಿ. 1 ಇರೇಸರ್ ಈಸ್ ಈಕ್ವಲ್ ಟು 0.5 rupees. 50 ಪೈಸಾಗ ಒಂದು ಬಿದ್ದಂಗೆ ಐತ್ರಿ. ಡನ್. ಅವ ಎಷ್ಟು ಸೇಲ್ ಮಾಡತ್ತಾನು? 5 ಇರೇಸರ್ ಅಟ್ 8 rupees. ಸೊ 5 ಸೇಲ್ ಮಾಡತ್ತಿದ್ದು ಎಷ್ಟು ರೀ? ಸೇಲ್ ಮಾಡತ್ತಿದ್ದು ಎಷ್ಟು? 5 ಇರೇಸರ್. 5 ಇರೇಸರ್ನ ಎಷ್ಟು ರೂಪಾಯಿ ಕೊಡ್ತೋಣ ನಾವು? 0.5 ಅಂತಂದ್ರೆ ಒಂದಕ್ಕೆ 0.5 ಆದ್ರೆ 5ಕ್ಕೆ ಎಷ್ಟು ಮಾಡ್ದಂಗೆ? 2.5 rupees. ದಟ್ ಈಸ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಮಾಡತ್ತಾನ್ರಿ? 5ನ್ನ 8 ರೂಪಾಯಿಗೆ ಮಾಡತ್ತಾನ. ಸೊ ದಟ್ ಈಸ್ ಏನು? ಡಿಫ್ರೆನ್ಸ್. ಡಿಫ್ರೆನ್ಸ್ ಎಷ್ಟು ಆಕೈತ್ರಿ? 6 ಅಂತಂದ್ರೆ 5.5 ಡಿಫ್ರೆನ್ಸ್ ಆಕೈತ, ಡಿವೈಡೆಡ್ ಬೈ
ಕಾಸ್ಟ್ ಪ್ರೈಸ್ ಎಷ್ಟು 2.5. ದಿಸ್ ಇಸ್ ಅ ಪ್ರಾಫಿಟ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಮಾಡಿದಾಗ ನಿಮ್ಗೆ ಏನು ಬರುತ್ತೆ ರೀ ಬರ್ತದೆ. ದೆನ್ ಎರಡು ಕಡೆ ಪಾಯಿಂಟ್ ಇರೋದ್ರಿಂದ ಪಾಯಿಂಟ್ ಅನ್ನ ಹಾರಿಸ್ಬಿಡುದು ಅಷ್ಟೇ, ಮತ್ತೇನಿಲ್ಲ. ದೆನ್ 25 1 25 4 5 4 20 2 ಕೇರಿ 5 4 22 22. ಸೊ 220% ಅವಂಗ ಪ್ರಾಫಿಟ್ ಆಗೈತಿ. 220 rupees ಅವಂಗ ಏನಾಗೈತಿ ಪರ್ಸೆಂಟೇಜ್ ಪ್ರಾಫಿಟ್ ಆಗೈತಿ. ಡನ್. ನೆಕ್ಸ್ಟ್, ರೇಷಿಯೋ ಆಫ್ ರೂಬಿ ಅಂಡ್ ಅನಿತಾ ಸ್ಯಾಲರಿ ಇಸ್ 4:3. ಓಕೆ, ರೂಬಿ ಅಂಡ್ ಅನಿತಾ ರಿಸೀವ್ ಫೆಸ್ಟಿವಲ್ ಅಲೌನ್ಸ್. ಓಕೆ, ಅವ್ರ ಫೆಸ್ಟಿವಲ್ ಅಲೌನ್ಸ್ ಕೊಟ್ಟಾರಂತ ಎಷ್ಟು 1,000 ರೂಪಾಯಿ 2,000 ರೂಪಾಯಿ ಕೊಟ್ಟಾರ ಇನ್ ಅ ಸರ್ಟನ್ ಮಂತ್ ವಿಚ್ ಮೇಕ್ಸ್ ದ ರೇಷಿಯೋ ಆಫ್ ಸ್ಯಾಲರಿ ಆಸ್ ದಿ 5:4. ಓಕೆ, ಅವ್ರಿಗೆ ಅಲೌನ್ಸ್ಮೆಂಟ್ ಕೊಟ್ಟು ಆದ್ಮೇಲೆ ಅವ್ರ ರೇಷಿಯೋ ಜಾಸ್ತಿ ಆಗೈತಂತ. ಸೊ ಹಂಗಿದ್ರ ಒಂದನೇ ಕ್ಯಾರಿ ರೂಬಿ ಮತ್ತು ಅನಿತಾನ್ ರೇಷಿಯೋ ಎಷ್ಟಿತ್ತು ಸ್ಯಾಲ್ರಿದವ್ರದ್ದು 4x ಮತ್ತು 3x ಇತ್ತು. ಎಷ್ಟು ಆ್ಯಡ್ ಆಗೈತಿ ರೀ ಇವಳಿಗೆ 1,000 ರೂಪಾಯಿ ಆ್ಯಡ್ ಆಗೈತಿ, ಇವಳಿಗೆ ಎಷ್ಟು ಆಗೈತಿ 2,000 ರೂಪಾಯಿ ಆ್ಯಡ್ ಆಗೈತಿ. ಅವಾಗ ರೇಷಿಯೋ ಎಷ್ಟು ಬಂದದ 5:4 ಬಂದದ. ಹೌದಾ? ಈಗ ಅವ್ರಿಗೆ ಏನು ಕೇಳ್ಯಾರಿ ಫೈಂಡ್ ದ ಡಿಫ್ರೆನ್ಸ್ ಇನ್ ದೇರ್ ಸ್ಯಾಲ್ರೀಸ್ ಅಂತ ಕೇಳ್ಯಾರ. ಓಕೆ, ಚೆಕ್ ಮಾಡೋಣ. ಫಸ್ಟ್ ಸ್ಯಾಲ್ರಿ ಇರಬೇಕಲ್ಲ. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದಾಗ 4 4 16x ಪ್ಲಸ್ 4,000 ಇಸ್ ಈಕ್ವಲ್ ಟು 5 3 15x ಪ್ಲಸ್ 10,000. 15x ಈ ಕಡೆ ಬಂದಾಗ ಮೈನಸ್ ಆಗಿ x ಉಳಿತದ, ಇದು ಆ ಕಡೆ ಹೋದಾಗ x ಈಕ್ವಲ್ ಟು 6,000 ಉಳಿತದ. ಹೌದಾ? ಸೊ ಅವ್ರ ಸ್ಯಾಲ್ರಿ ಇಷ್ಟದ. ಅವ್ರು ಏನು ಕೇಳ್ಯಾರ ಡಿಫ್ರೆನ್ಸ್ ಕೇಳ್ಯಾರ. ಡಿಫ್ರೆನ್ಸ್ ಅಂದ್ರೆ ಒಬ್ಬಳದು 4x ಒಬ್ಬಳದು 3x ಅಂದಾಗ ಡಿಫ್ರೆನ್ಸ್ ಎಷ್ಟು x. ಸೊ ದಟ್ ಈಸ್ x ಈಕ್ವಲ್ ಟು 6,000. ಸೊ 6,000 ಇಸ್ ದ ಆನ್ಸರ್. ಟೋಟಲ್ ಸ್ಯಾಲ್ರಿ ಕೇಳಿದ್ರ 4 3 7 ಅಕ್ಕಿತ್ತು. 7 ಇಂಟು 6,000 ಮಾಡಿದಾಗ 42,000 ಸ್ಯಾಲ್ರಿ ಅಕ್ಕಿತ್ತು. ಡನ್. ಬಟ್ ಅವ್ರು ಡಿಫ್ರೆನ್ಸ್ ಕೇಳ. ಡಿಫ್ರೆನ್ಸ್ ಎಷ್ಟೈತಿ 1 ಯೂನಿಟ್ ಐತಿ. ದಟ್ 1 ಯೂನಿಟ್ ಇಸ್ ಈಕ್ವಲ್ ಟು 6,000 ಅಂತ ಅನ್ನಂಗ. ಡನ್. ಮಾಡ್ಬೋದ್ರಿ, ಭಾಳ ಈಸಿ ಅದ ಕ್ವಶನ್ಸ್ ಎಲ್ಲ, ಆರಾಮಾಗಿ ಮಾಡ್ಬೋದು. ಓಕೆ, what is the difference between the simple interest on a principal of 5,000? Okay, being calculated 5% per annum for 3 years and 4% per annum for 4 years. Okay, so difference ಕೇಳ್ಯಾರ. ಯಾವ್ದಾದ್ರು ನೋಡ್ರಿ, ಎರಡು ಕಡೆ ಅಮೌಂಟ್ ಎಷ್ಟೈತಿ 5,000 ಐತಿ. ಎರಡು ಕಡೆ ಅಮೌಂಟ್ ಎಷ್ಟೈತಿ 5,000 ಐತಿ. ಒಂದು ಕಡೆ ಏನ್ರಿ 5% 3 ಇಯರ್, ಇನ್ನೊಂದು ಕಡೆ 4% 4 ಇಯರ್ ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 100. ಇವೆರಡಕ್ಕೂ ನೋಡಿ ಡಿಫ್ರೆನ್ಸ್ ಕೇಳತ್ತಾರ. ದೆನ್ 00 00 ಕ್ಯಾನ್ಸಲ್. 5 3 15 15 5 75 750 ಮೈನಸ್ 00 00 ಕ್ಯಾನ್ಸಲ್. 4 4 16 16 5 80 800 ಬರ್ತದೆ. ಸೊ ಮೈನಸ್ 500 ಹಾಕೊಡ್ರಿ. ಅವ್ರು ಎರಡಕ್ಕೂ ನಡುವಿಗಿಂತ ಕೇಳತ್ತಾರ ಅಂತ ತಕ್ಷಣ ಒಂದ್ರದ್ದು ವ್ಯಾಲ್ಯೂ ನಮ್ಗೆ ಇಷ್ಟು ಬಂದದ. ಬೇಕಿದ್ರೆ ಮೈನಸ್ ಅನ್ನ ತಪ್ಪಿಡ್ರಿ, ಬೇಕಿದ್ರೆ ಆನ್ಸರ್ ಮತ್ತೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. 5% 3 ಇಯರ್ ಮಾಡಿದಾಗ 750 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಬಂದದ. 4% 4 ಇಯರ್ ಮಾಡಿದಾಗ 800 ರೂಪಾಯಿ ಬಂದದ. ಡಿಫ್ರೆನ್ಸ್ ಎಷ್ಟು ಬರ್ತಾವ 50 ರೂಪೀಸ್ ಡಿಫ್ರೆನ್ಸ್ ಬರ್ತದ. ಬೇಕಾದ್ರೆ ಇದನ್ನು ಉಲ್ಟಾ ಬರ್ಕೊಡ್ರಿ. ಇಸ್ ಈಕ್ವಲ್ ಟು 750 ಇಸ್ ಈಕ್ವಲ್ ಟು 800. 800 ಮೈನಸ್ 750 ಇಸ್ ಈಕ್ವಲ್ ಟು 50 ರೂಪೀಸ್ ಡಿಫ್ರೆನ್ಸ್ ಬರ್ತದೆ. ಎಲ್ಲೈತ್ರಿ ಆಪ್ಷನ್ C for Crackit is the right answer. C for Crackit is the right answer. ಸರ್ ಹಿಂಗೂ ಮಾಡ್ಬೋದಿತ್ತು, ಜಸ್ಟ್ ಅಬ್ಸರ್ವ್ ಮಾಡ್ರಿ. 5% 3 ಇಯರ್ 5 3 ಎಷ್ಟು ರೀ 15. 4% 4 ಇಯರ್ 4 4 ಎಷ್ಟು 16. ಸೊ ಡಿಫ್ರೆನ್ಸ್ ಎಷ್ಟು 1%. ಈ 1% ಎದರದು 5,000. ಸೊ 1% ಆಫ್ 5,000 ಎಷ್ಟು ಬರುತ್ತೆ ನೋಡ್ರಿ. 00 00 ಕ್ಯಾನ್ಸಲ್. ಇಟ್ ಈಸ್ ದ ಆನ್ಸರ್. ಯಾಕೆ ಇದನ್ನ ಮಲ್ಟಿಪಲ್ ಮಾಡೀನಿ, ಫಾರ್ಮುಲಾ ಏನದ P ಇಂಟು T ಇಂಟು R ಅದ ಡಿವೈಡ್ ಬೈ 100. ಇಲ್ಲೇನಿದೆ ಎರಡು ಪ್ರಾಡಕ್ಟ್ ಟೈಮ್ ಇಂಟು ರೇಟ್ ಯಾವಾಗ ಪ್ರಾಡಕ್ಟ್ ಆಕೈತ್ರಿ. ಸೊ ಟೈಮ್ ಇಂಟು ರೇಟ್ ಪ್ರಾಡಕ್ಟ್ ಆಗೈತಿ. 15 ಮತ್ತು 16 1%. 1% ಎದ್ರದ್ದು 5,000 50 ಬರ್ತದೆ. ಹೆಂಗೆ ಮಾಡಿದ್ರು ಆನ್ಸರ್ ಒಂದೇ. ಓಕೆ, ದ ಅಮೌಂಟ್ ಆಫ್ ಆನ್ ದಿ ಸಮ್ 6,500 at 20% per annum compound in. ಓಕೆ, ಕಾಂಪೌಂಡ್ ಇಂಟ್ರೆಸ್ಟ್ ಕೇಳ್ಯಾರ. 2 ಇಯರ್ ಕೇಳ್ಯಾರ. ಓಕೆ, ದೆನ್ 2 ಇಯರ್ಸ್ ಕೇಳ್ಯಾರ. ಎಷ್ಟು ಪರ್ಸೆಂಟ್ ಅದ ರೇಟ್ ಈಸ್ ಈಕ್ವಲ್ ಟು ಹೌ ಮಚ್. ರೇಟ್ ಈಸ್ ಈಕ್ವಲ್ ಟು 20%. ಇದನ್ನ 20% ಅನ್ನ 20/100 ಬರ್ದಾಗ 1/5 ಆಕೈತಿ. ಇದು 5 ಯೂನಿಟ್ ಅನ್ನೋದು ಪ್ರಿನ್ಸಿಪಲ್ ರೀ, 1 ಯೂನಿಟ್ ಅನ್ನೋದು ಬಡ್ಡಿ. ಅಂದ್ರೆ 5 ಯೂನಿಟ್ಗೆ 1 ಯೂನಿಟ್ ಜಾಸ್ತಿ ಆಕೈತಿ. ಅಂದ ಎಷ್ಟು ರೀ
5 ಯೂನಿಟಿಗೆ 1 ಯೂನಿಟ್ ಜಾಸ್ತಿ ಆಕೈತಿ. ಎಷ್ಟು ಇಯರ್ಸ್ ಕೇಳ್ಯಾರಿ? 2 ಇಯರ್ಸ್ ಕೇಳ್ಯಾರ. ಸೊ 2 ಇಯರ್ಸ್ ಕೇಳಿದ್ರ ಏನಿಲ್ಲ, ಇದನ್ನ ಸ್ಕ್ವೇರ್ ಮಾಡ್ಬೇಕು. 5 ಯೂನಿಟಿಗೆ 1 ಯೂನಿಟ್ ಜಾಸ್ತಿ ಆದಾಗ ಎಷ್ಟು ಆಕೈತಿ? ಇದು 5 ಇದು ಎಷ್ಟು ಆಕೈತಿ? 6 ಆಕೈತಿ. ದೆನ್ ಇಟ್ಸ್ ಬಿಕಮ್ ಸ್ಕ್ವೇರ್. 5 ಸ್ಕ್ವೇರ್ ಅಂದ್ರೆ 25, 6 ಸ್ಕ್ವೇರ್ ಅಂದ್ರೆ 36. ಸೊ 25 ಅನ್ನೋದು ಪ್ರಿನ್ಸಿಪಲ್, 36 ಅನ್ನೋದು ಅಮೌಂಟ್. ಎರಡಕ್ಕೂ ಡಿಫ್ರೆನ್ಸ್ ಕಂಪೌಂಡ್ ಇಂಟ್ರೆಸ್ಟ್. ಅದು ಅಮೌಂಟ್ ಎಷ್ಟೈತಿ? 6500 ಐತಿ ಪ್ರಿನ್ಸಿಪಲ್ ಅದಾ. ಅಂದ್ರೆ 25 ಯೂನಿಟಿಗೆ 6500 ಆದ್ರೆ 36 ಯೂನಿಟಿಗೆ ಎಷ್ಟಂತ ಕ್ವಶನ್ ಮಾರ್ಕ್. ಸೊ ಏನಕ್ಕೈತಿ? 6500 ಇಂಟು 36 ಡಿವೈಡೆಡ್ ಬೈ 25. 25 ಒನ್ಸ 25, 2 50, ಎಷ್ಟು ಉಳಿತು? 15 ಉಳಿತ್ರಿ. 25 ಇಲ್ಲೇ ಒಂದು 25 ಆರ್ಲೆ 150 ಪ್ಲಸ್ 260 ಇಂಟು 36. ಸೊ ಎಂಡ್ ವಿತ್ ಲಾಸ್ಟಿಗಂತ 0 ಬರ್ಬೇಕ. ಎಲ್ಲಾ ಕಡೆ 0 ಇಲ್ಲ, ಒಂದ ಕಡೆ 0 ಐತಿ. ಡೈರೆಕ್ಟ್ ವಿಚಾರ ಮಾಡಬೇಕು, ಆನ್ಸರ್ ಹಾಗೆ ಬರ್ತದ. ವಿಚಾರ ಮಾಡ್ಬೇಡ್ರಿ, ಬರ್ತದ, ಬರ್ಲೇಬೇಕು. ಬರ್ದೇ ಹೋದ್ರೆ ಇಲ್ಲ ಕೌಂಟ್ ಮಾಡಿರ್ಬೇಕಿದ್ರ 2 6 36, 6 36, 3 ಕ್ಯಾರಿ 5 ಐತಿ, 6 5 31, 33, 3 ಕ್ಯಾರಿ 3 6 3, 9 ಇಲ್ಲೊಂದು 0 ಇತ್ತು. 9360 is the right answer. 9360 is the right answer. ಹೇಳತೈತಿ ಆರಾಮಾಗಿ ಹೊಂಟಿವಿ, ಭಾಳೇನು ಸ್ಪೀಡ್ ಮಾಡತ್ತಿಲ್ರಿ. ರಿವಿಷನ್ ಮಾಡಾಕತ್ತೀವಿ, ಪಟ 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 ಅಂತ ಸಾಲ್ವ್ ಮಾಡೋದಷ್ಟೇ, ಮತ್ತೇನಿಲ್ಲ. A sum of 3540 is divided among Nisha, Samir, Rupesh. Okay, 3 ಮಂದಿ ಡಿವೈಡ್ ಆಕೈತಂತ. ಓಕೆ, in such a way 760, 190, 280 are subtracted from the respect. ಓಕೆ, ಇಲ್ಲಿ ನೋಡ್ರಿ, ಅವರ ಪಾಲಿನಿಂದ ಕ್ರಮವಾಗಿ 760, 190, 280 ಅನ್ನ ಕಳೆದಾಗ ಅಂದ್ರೆ ಅವ್ರಿಗೆ ಎಷ್ಟು? ಇಷ್ಟು 3540 ಪೈಕಿ ಅವ್ರಿಗೆ ಎಷ್ಟು ಅಮೌಂಟ್ ಸಿಕ್ಕೈತಿ, ಅದ್ರಾಗ ಇಷ್ಟಿಷ್ಟು ಕಳೆದ್ರೆ ಅವ್ರ ರೇಷಿಯೋ ಎಷ್ಟು ಆಕೈತಂತ? 10:2:9 ಆಕೈತಂತ. ಡನ್. ಈಗ ನೀವು ಅರ್ಥ ಮಾಡ್ಕೊಡ್ರಿ, ಅವ್ರ ಅಮೌಂಟ್ ಎಷ್ಟೆಷ್ಟು ಕಳೆದಾರ್ರಿ? 760 ರೂಪೀಸ್ ಒಬ್ಬರಿಂದ, 190 ರೂಪೀಸ್ ಒಬ್ಬರಿಂದ, 280 ರೂಪೀಸ್ ಒಬ್ಬರಿಂದ. ಎಷ್ಟೈತಿ ಅಲ್ಲಿ ತೆಗೆದಿದ್ದ ಅಮೌಂಟ್ ಎಷ್ಟ್ರಿ? 9 8 17 6 23, 7 8 10 1 12. ಇದೇನ್ರಿ 1230 ಅನ್ನೋದೇನಿದು? ಅಮೌಂಟ ಕಳೆದಾರ. ಯಾರಿಂದ? ಅವ್ರು ಕೊಟ್ಟಿರೋ ಅಮೌಂಟ್ ಇಂದ, ಸಬ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಶೇರ್ ಅಮೌಂಟ್ ಇಂದ. ಕಳೆದ ಮೇಲೆ ಅವ್ರ ರೇಷಿಯೋ ಎಷ್ಟಾಗೈತಂತ? 10:2:9 ಅಂದ್ರ 10x ಪ್ಲಸ್ 2x ಪ್ಲಸ್ 9x. ಅವ್ರ ಕಡೆ ಉಳಿದಿರೋ ರೊಕ್ಕ, ಸಬ್ಸ್ಟ್ರಾಕ್ಷನ್ ಮಾಡಿರೋ ರೊಕ್ಕ 1230. ಎಲ್ಲ ಸೇರಿ ಎಷ್ಟಾಕೈತಿ? 3540 ಮೊದಲು ಇದ್ದಿದ್ ರೊಕ್ಕ. ಹೌದಾ? ಇದು ಈ ಕಡೆ ಹೋದಾಗ ಪ್ಲಸ್ ಆಕೈತ್ರಿ. ಎಷ್ಟಾಕೈತಿ ನೋಡ್ರಿ ಅವಾಗ? 10 2 12, 12 9 21. x is equal to 0 0 4 3 7 5 6 7 3 1 4. Then x is equal to 4770 divided by 21. ಕರೆಕ್ಟ್ ಆಯ್ತಾ? ಕ್ಯಾನ್ಸಲ್ ಮಾಡ್ರಿ, ಎಷ್ಟು ಹೋಗ್ತೈತಿ? 7 6 42, 10 ಇಲ್ಲ, ಕ್ಯಾನ್ಸಲ್ ಆಗೋದಿಲ್ಲಲ್ರಿ ಇದು. 3 7 18. ಓಕೆ, 3 ಹೋಗ್ತದ. 3 1 3, 1 ಕ್ಯಾರಿ, 3 5 15, 3 9 27 0, 3 7 21, 7 2 14. ಒಂದು ಸೆಕೆಂಡ್, ಏನು ಮಿಸ್ಟೇಕ್ ಆಗ್ಯದ? ಕ್ಯಾನ್ಸಲ್ ಆಗ್ಬೇಕು, ಯಾಕಂದ್ರೆ ಅಮೌಂಟ್ ಯಾವ ಡೆಸಿಮಲ್ನಾಗ ಕೊಟ್ಟಿಲ್ಲ. ಒಂದು ಸೆಕೆಂಡ್ ನೋಡೋಣ ಅಂದ್ರೆ ಏನು ಮಿಸ್ಟೇಕ್ ಆಗ್ಯದ ಬರ್ತಕ್ಕೈತಿ. ಅಮೌಂಟ್ ಎಷ್ಟದ? 760, 190, 280 ರೂಪೀಸ್. 0 9 8 17 17 23 2 ಕ್ಯಾರಿ, 7 8 2 10 10 12 12. ಓಕೆ, 10 10 20 20. ಓ, ಸಬ್ಸ್ಟ್ರಾಕ್ಷನ್ ಮಾಡಬೇಕಿತ್ತು. ಸಾರಿ. 21x ಪ್ಲಸ್ 1230. ನಾ ಸಬ್ಸ್ಟ್ರಾಕ್ಷನ್ ಮಾಡತ್ತಿದ್ದೆ. ಇವೆರಡೂ ಸೇರಿದಾಗ ಅಮೌಂಟ್ ಎಷ್ಟು ಬರುತ್ತ್ರಿ?
3540 ಬರ್ತದ. ಸೊ ದೆನ್ ಇದು ಈ ಕಡೆ ಹೋದಾಗ ಎಷ್ಟು ಬರುತ್ತೆ ರೀ? ಮೈನಸ್ ಆಕೈತಿ. ಅಂದ್ರೆ 1230 ಸಬ್ಸ್ಟ್ರಾಕ್ಷನ್ ಮಾಡಿದ್ನಿ ಅಂತಂದ್ರೆ 0 4 3 ಕಳೆದ್ರು ಅಂದ್ರು 5 2 ಕಳೆದ್ರ 3 3 1 ಕಳೆದ್ರ 2 is equal to how much? Is equal to 21x. So x is equal to 21. 21 ones are 21. 21 ones are 21. So x equal to ಎಷ್ಟು ರೀ? 1 1 0. ಈಗೇನು ಕೇಳ್ಯಾರಿ? ಫೈಂಡ್ ದ ಒರಿಜಿನ್ ಶೇರ್ ಆಫ್ ಸಮೀರ್. ಸಮೀರ್ ಅಂದಿಲ್ಲ ಐತ್ರಿ, ಅವನ ಶೇರ್ ಎಷ್ಟೈತ್ರಿ? 2x. 2x ಪ್ಲಸ್ ರಿಮೂವ್ ಮಾಡಿದ್ದೆ ಎಷ್ಟು ಅವನ ಕಡೆಯಿಂದ? ಎಷ್ಟು ಮಾಡ್ಯಾರ ಅವನ ಕಡೆ? 190 ಮಾಡ್ಯಾರ. ಹೌದಾ? 2x ಅಂತಂದ್ರೆ 1x ಅಂದ್ರೆ ಅದು 210 ಪ್ಲಸ್ 190 0 9 10 11 2 3 1 4 410 ಎ ಫಾರ್ ಅಕಾಡೆಮಿ. ಸೊ ನಾವು ಸಬ್ಸ್ಟ್ರಾಕ್ಷನ್ ಮಾಡೀವಿ, ಅದರಿಂದ ಕಳೆದ ನಾವು ಕಳ್ಕೊಂಡಿದ್ವಿ ಅಲ್ಲ, ಅವನ್ನೆಲ್ಲಾನು ಕೂಡಿಸಿದಾಗ ಟೋಟಲ್ ಅಮೌಂಟ್ ಇಷ್ಟು ಬರ್ತದ ಅಂತ ಹೇಳಿದ್ದೆ. ಅದಕ್ಕೆ ಮಿಸ್ಟೇಕ್ ಆಗೈತಿ, ಕರೆಕ್ಟ್ ಬಂದ್ ನೋಡ್ರಿ 410 ರೈಟ್ ಆನ್ಸರ್. ನೆಕ್ಸ್ಟ್ ಸಾಲ್ವ್ ಮಾಡ್ರಿ. Okay. A bag contain 50 paisa, 25 paisa, 10 paisa. Okay. In the ratio of 16, 8, 20, amounting 384 rupees. Find the number of 10. Okay, one ಚೀಲ ಎಷ್ಟು ಪೈಸಾ ಅದಾವ ಅಂತ್ರಿ? 50 paisa, 25 paisa, 10 paisa. ಯಾವ ರೇಷಿಯೋದಾಗ ಅದಾವ ಅಂತೆಲ್ಲ? ಇದು 16x ರೇಷಿಯೋದಾಗ ಐತಿ, ಇದು 8x ರೇಷಿಯೋದಾಗ ಐತಿ, ಇದು 20x ರೇಷಿಯೋದಾಗ ಐತಿ. ಸೊ x ಎಷ್ಟೈತೋ ಗೊತ್ತಿಲ್ಲ, ಬಟ್ ಮಲ್ಟಿಪಲ್ ಅದ. ನಾ ಏನ್ ಮಾಡ್ತೀನಿ? x is equal to 1 ಅಂತ ಅನ್ಕೊಳ್ಳಿ ಇಟ್ಕೋ. ಇದೇನಕೈತ್ರಿ? 16 8 20 ಆಕೈತ. 50 ಪೈಸಾ 16 ಅದಾವ ಅಂತಂದ್ರ 8 ರೂಪೀಸ್ ಆಕೈತ ನೋಡ್ರಿ. ಅದು ಡನ್. 25 ಪೈಸಾ 8 ಅದಾವ ಅಂದ್ರಿ, 4 25 ಸೇರಿದಾಗ 1 ರೂಪಾಯಿ, 4 25 ಸೇರಿದಾಗ 1 ರೂಪಾಯಿ ಅಂದ್ರೆ ಎಷ್ಟಾಯ್ತು? 2 ರೂಪಾಯಿ. 10 ಪೈಸಾದ 20 ಅದಾವ ಅಂತಂದ್ರೆ 100 ಆದಾಗ 100 ಪೈಸಾದಾಗ 1 ರೂಪಾಯಿ ರೀ, ಅಂದ್ರೆ 2 ರೂಪಾಯಿ. ಟೋಟಲ್ ಎಷ್ಟು ಬಂತ್ರಿ? 8 2 10 2 12 ರೂಪೀಸ್ ಬಂತು. ಯಾವಾಗ? ಈ ತರ ಒಂದು ಸ್ಲಾಟ್ ಇದ್ದಾಗ. ಇಂಥವು ಎಷ್ಟು ಅದಾವ ಗೊತ್ತಿಲ್ಲ, ಬಟ್ ಟೋಟಲ್ ಎಷ್ಟು ಐತ್ರಿ? 384 ರೂಪೀಸ್ ಐತಿ. ಸೊ ದೆನ್ ನಾವು ಒಂದು ಸ್ಲಾಟಿಗೆ 12 ರೂಪಾಯಿ ಆದ್ರೆ 384 ರೂಪೀಸ್ಗೆ ಎಷ್ಟು ಸ್ಲಾಟ್ ಹಾಕಾವ? ಡಿವೈಡ್ ಬೈ 12 ಮಾಡ್ತೀವಿ. 12 ಒಂದ್ಲೆ 12 ಮೂರ್ಲೆ 36, 12 ಎರಡ್ಲೆ 24. ಸೊ ಅಂದ್ರೆ 32 ಸ್ಲಾಟ್ ಸಿಗ್ತಾವ ನಮಗೆ. 32 ಸ್ಲಾಟ್ ಅಂತಂದ್ರ ಒಂದಕ್ಕೆ 2 ರೂಪಾಯಿ ಅಂತಂದ್ರ 32 ಸ್ಲಾಟಿಗೆ 64 ರೂಪಾಯಿ. ಸಾರಿ, 32 ಸ್ಲಾಟಿಗೆ 64. ಒಂದ್ರಾಗ 20 ಅದಾವು. ಸೊ 32ರಾಗ ಎಷ್ಟು ಇರ್ತಾವ್ರಿ? 640 ಅಕ್ಕಾವ. ಸೊ ದಟ್ ಈಸ್ 640 ಇಸ್ ದ ಆನ್ಸರ್. 640 ಮತ್ತ 64ಕ್ಕೆ ಮತ್ತೆ 20 ಮಾಡಕ್ ಹೋಗ್ಬೇಡ್ರಿ, 1200 ಅಕ್ಕಾವ. ಅದು ಪ್ರಶ್ನೆ ಅಲ್ಲ, ಹೌದಾ? 2 ಸ್ಲಾಟ್ ಇದ್ದಾಗ 20 ಅಂತ ಹೇಳತ್ತೇನ. 20 ರೂಪೀಸ್ ಇದ್ದಾಗ 2 ರೂಪಾಯಿದು ಸ್ಲಾಟ್ ಅವು ಅಂತಾವ ಎಷ್ಟು ಬರ್ತಾರ? 32 ಇದ್ರ 620 ಬರ್ತೈತಿ. ಸಾರಿ, 640 ಬರ್ತದ. ಡನ್. 640 ಇಸ್ ದ ಆನ್ಸರ್. ಆರಾಮ್ ಮಾಡ್ಬೋದು. ಈ ತರ ಇದ್ದಾಗ ಏನ್ ಮಾಡಕ್ ಹೋಗ್ಬೇಡ್ರಿ, ಎಷ್ಟು ಪೈಸಾ ಅದಾವು, ಯಾವ ರೇಷಿಯೋ ಅದಾವು, ಅವನ್ನೆಲ್ಲ ಕೂಡಿಸ್ರಿ, ಟೋಟಲ್ ಅಮೌಂಟ್ನಾಗ ಡಿವೈಡ್ ಮಾಡ್ರಿ, ಬಂದಿರತಕ್ಕಂಥ ಸ್ಲಾಟಿಗೆ ಇಂಟು ಇಲ್ಲೇನಿರ್ತಲ್ಲ ರೇಷಿಯೋ ಇರ್ತಲ್ಲ ಅದನ್ನ ಮಲ್ಟಿಪಲ್ ಮಾಡ್ರಿ. ನೆಕ್ಸ್ಟ್, ಎವರೇಜ್ ಏಜ್ ಆಫ್ ಹಸ್ಬೆಂಡ್ ಅಂಡ್ ವೈಫ್ ಎಟ್ ದ ಟೈಮ್ ಆಫ್ ದೇರ್ ಮ್ಯಾರೇಜ್ ವಾಸ್ 20. ಅವ್ನ ಮದುವೆ ಆದ ಟೈಮ್ನಾಗ ಯಾರ್ದ್ರಿ? ಹಸ್ಬೆಂಡ್ ಪ್ಲಸ್ ವೈಫ್ ಎವರೇಜ್ ಅಂದ್ರೆ ಡಿವೈಡೆಡ್ ಬೈ 2 is equal to 28 ಇತ್ತ. ಅವ್ರಿಬ್ರದ್ದು ಸಮ್ ಎಷ್ಟಾಕೈತೆ ಅವಾಗ? 28 56. ಹಸ್ಬೆಂಡ್ ವೈಫ್ ಅಷ್ಟಿದ್ರೆ 56 ವಯಸ್ಸಾಯ್ತು ಮದುವೆ ಆದಾಗ. ದೇರ್ ಡಾಟರ್ ವಾಸ್ ಬಾರ್ನ್ 2 years ಆಫ್ಟರ್ ದ ಮ್ಯಾರೇಜ್. ಮದುವೆ ಆದ 2 ವರ್ಷಕ್ಕೆ ಮಗಳು ಹುಟ್ಟಳು. ವಿತ್ ದ ಪ್ರೆಸೆಂಟ್ ಏಜ್ ಆಫ್ ಆಲ್ ದ 3 ಫ್ಯಾಮಿಲಿ. ಯಾರ್ಯಾರು 3 ಫ್ಯಾಮಿಲಿ ಯಾರು? ಹಸ್ಬೆಂಡ್ ಪ್ಲಸ್ ವೈಫ್ ಪ್ಲಸ್ ಡಾಟರ್ ಡಿವೈಡೆಡ್ ಬೈ 3 ಅಂತ ಬಂದಾಗ ಎಷ್ಟು ಬರ್ತೈತ್ರಿ? 24 ಬರ್ತೈತಿ. ಅಂದ್ರ ಹಸ್ಬೆಂಡ್ ಪ್ಲಸ್
wife plus daughter is equal to husband plus wife plus daughter is equal to how much? 24 ಮೂರ್ಲೆ ಅಂದ್ರ 4 ಮೂರ್ಲೆ 12, 1 ಕ್ಯಾರಿ 4 ಕ್ಯಾರ್ಲೆ 8 9. ಡನ್. 72 12 72. ಅರ್ಥ ಆಯ್ತಾ? ಈಗ ನೋಡ್ರಿ, ಹೌ ಮೆನಿ ಇಯರ್ಸ್ ಅಗೋ ಫ್ರಮ್ ನೌ ಡಿಡ್ ದ ಕಪಲ್ ಗಾಟ್ ಮ್ಯಾರಿಡ್? ಎಷ್ಟು ವರ್ಷದಿಂದ ಮದುವೆ ಆಗೈತೆ ಅಂತ ಕೇಳ್ತಾರ. ನೋಡ್ರಿ, ಈಗ ಅವ್ರಿಗೆ ಮಗಳು ಆದ್ಮೇಲೆ ಪ್ರೆಸೆಂಟ್ ಇಷ್ಟು ವರ್ಷಕ್ಕೆ ಅವ್ರಿಗೆ ಎಷ್ಟೈತ್ರಿ? 72 ಐತಿ. ಹೌದಾ? ಮಗಳು ಎಷ್ಟು ವರ್ಷಕ್ಕೆ ಹುಟ್ಟ್ಯಾಡ್ರಿ? ಮದುವೆ ಆದ 2 ವರ್ಷಕ್ಕೆ ಹುಟ್ಟ್ಯಾಳ, ಪ್ಲಸ್ 2 ಇಯರ್ಸ್ಗೆ ಮಗಳು ಹುಟ್ಟ್ಯಾಳ. ಹೌದಾ? ಇಲ್ಲಿ ನೋಡ್ರಿ ಬರಿತೇನೆ. ಮಗಳು ಹುಟ್ಟ್ಯಾಳ ಅಂತಂದ್ರ ಹಸ್ಬೆಂಡ್ ಪ್ಲಸ್ ವೈಫ್ಗೆ 2 ಇಯರ್ ಜಾಸ್ತಿ ಆಗ್ಬೇಕು. ಇವಂಗು 2 ಇಯರ್, ಇವಂಗು 2 ಇಯರ್, ಟೋಟಲ್ ಎಷ್ಟ್ರಿ? 4 ಇಯರ್ ಜಾಸ್ತಿ ಆಗ್ಬೇಕು. ಮದುವೆ ಆದಾಗ ಅವ್ರಿಗೆ ಎಷ್ಟಿತ್ತು? 64 ಇತ್ತು. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ ಮದುವೆ ಆದ್ರ 66 ಇದ್ದಾರ್ದ ಸಮಯ ಎಷ್ಟಾಕೈತಿ? 60 ಆಕೈತಿ. ಬರೀ ಎರಡು ಮಾಡೋಂಗಿಲ್ಲ. ಇವಂಗ ಹಸ್ಬೆಂಡ್ 2 ವರ್ಷ, ವೈಫದ್ 2 ವರ್ಷ, ಟೋಟಲ್ 4 ಆಗ್ಬೇಕಲ್ಲ. ಟೋಟಲ್ 60 ವರ್ಷ ಇದ್ದವ್ರ ಮಕ್ಳಾಗೈತಿ. ಸೊ ಈಗ ಅವ್ರದ್ದು ಎಲ್ಲಾರ್ದು ಸೇರಿ ಎಷ್ಟೈತ್ರಿ? 72 ಐತಿ. ಅರ್ಥ ಆಗತ್ರಿ? 72 ಎಷ್ಟಾಗೈತ್ರಿ? ಅವ್ರಿಬ್ಬರದು ವಯಸ್ಸ 72 ಬಂತ. ಸೊ 60 72ರಾಗ 60 ತೆಗದ್ರೆ ಎಷ್ಟ್ರಿ? 12. 12 ಅಂತಂದ್ರ ಇದು ಹಿಂದೆ ಯಾವಾಗೋ ಮದುವೆ ಮಗು ಆಗೈತೆ ಅವ್ರಿಗೆ. ಹೌದಾ? ಈಗ ಅವ್ರದ್ದು ಪ್ರೆಸೆಂಟ್ ಇಲ್ಲಿ ಬಂದಾರ ಅಂತ ಅನ್ಕೊಳ್ಳೋಣ. ಈಗ ಅವ್ರದ್ದು ಎಷ್ಟು ಐತ್ರಿ? ಟೋಟಲ್ ಎಲ್ಲಾರ್ದು ಸೇರಿ 72 ಐತಿ. ಜಾಸ್ತಿ ಎಷ್ಟಾಗೈತಿ? 12 ವರ್ಷ ಐತಿ. 12 ವರ್ಷ ಬರೀ ಮಗಳು ಒಬ್ಳ ಅಲ್ಲಿಕ್ಕಿ. 3 ಜನದ ಸೇರಿ ಮಗು ಇದು, ಸಾರಿ 3 ಜನದ ಸೇರಿ 12 ಜಾಸ್ತಿ ಆಗೈತಿ. ಇಲ್ಲಿ ಹೆಂಗ್ 4 ಆ್ಯಡ್ ಮಾಡಿವ? ಇಲ್ಲಿ ಹಸ್ಬೆಂಡ್ ಪ್ಲಸ್ ವೈಫ್ ಪ್ಲಸ್ ಡಾಟರ್ 12 ಆಗೈತಿ. ಸೊ 3 ಮಂದಿಗೆ 12 ಅಂದ್ರೆ ಒಬ್ರಿಗೆ ಎಷ್ಟು ಆಕೈತಿ ರೀ? 4 ಆಕೈತಿ. ಸೊ ಅಂತಂದ್ರೆ ಎಷ್ಟು ವರ್ಷದ ಮಗು ಆಗೈತಿ? 4 ಇಯರ್ ಹಿಂದ್ಗಡೆ ಮಗು ಆಗೈತಿ ಅಂತ. ಅರ್ಥ ಆಯ್ತಾ? 12 ಅಂದ್ರೆ 12 ವರ್ಷದಿಂದ ಆಪ್ಷನ್ ಕೊಟ್ಟಿಲ್ಲ ಬಿಡ್ರಿ. ಇನ್ ಕೇಸ್ ಆಪ್ಷನ್ 12 ಬಂದ್ರೆ 12 ಹಾಕಕ್ ಹೋಗ್ಬೇಡ್ರಿ. ಅವ್ರಿಗೆ 56 ವರ್ಷ ಇದ್ದಾಗ ಮದುವೆ ಆಗೈತಿ. ಅವ್ರಿಬ್ಬರದು ಕೂಡಿಸಿ 56 ಇದ್ದಾಗ, ಅವ್ರಿಬ್ಬರದು ಕೂಡಿಸಿ 60 ಆದಾಗ ಮಗು ಆಗೈತಿ. ಈಗ ಅವ್ರೆಲ್ಲಾರ್ದು ಸೇರಿ 72 ಐತಿ. 72ರ ಮಗಳು ತೆಗಿಬೇಕಲ್ಲ. ಮಗಳು ತೆಗಿಬೇಕಂದ್ರೆ ಡಿಫ್ರೆನ್ಸ್ ಎಷ್ಟೈತ್ರಿ? 12. 3 ಮಂದಿಗೆ 12 ಅಂದ್ರೆ ಒಬ್ಬರಿಗೆ 4. ಈಗ ನೋಡ್ರಿ, 60ಕ್ಕೆ 8 ಸೇರಿಸಿರ ಇವ್ರದ್ದು 4, ಹಸ್ಬೆಂಡ್ 4, ವೈಫದ್ 4 ಸೇರಿ 68 ಆಕೈತಿ. ಇನ್ನು 4 ಉಳ್ದಾರ ಯಾರು? ಮಗಳ. ಅಂದ್ರೆ 4 ವರ್ಷದಿಂದ ಅವ್ರ ಮಗಳಾಗೈತಿ. 4 ವರ್ಷ ಆದ್ಮೇಲೆ ಅವ್ರದ್ದು ಏಜ್ ಕೇಳಾಕತ್ತಾರ ಅಷ್ಟೇ. ನೆಕ್ಸ್ಟ್ ಸಿಲಾಕ್ಸ್. ದೆನ್ ಡೈರೆಕ್ಟ್ ಆಪ್ಷನ್ ನೋಡ್ರಿ. ಆಲ್ ಟಿ ಈಸ್ ಡಿನ್ನರ್. ಆಲ್ ಅಂದ್ರೆ ಏನು? 100 50. ಟೀ ಎಲ್ಲೈತ್ರಿ? ಇಲ್ಲೈತಿ. ಡಿನ್ನರ್ ಎಲ್ಲೈತಿ? ಇಲ್ಲೈತಿ. ಟೀದಿಂದ ಸ್ನ್ಯಾಕು, ಟೀದಿಂದ ಬ್ರಂಚು, ಬ್ರಂಚಿಂದ ಡಿನ್ನರ್. ದೆನ್ ಆಲ್ ಟಿ ಈಸ್ ಡಿನ್ನರ್ ಆಕೈತಿ ನೋಡ್ರಿ. ಟೀ 100 ಐತಿ, ಬ್ರಂಚ್ 50 ಐತಿ. 100 ಇದ್ರದ 100 ಆಕೈತಿ. ಎಸ್ ಸರ್, ಕ್ಲಿಯರ್ ಆಕೈತಿ. 50 ಇದ್ದಿದ್ದು ಇಲ್ಲಿ 50 ಐತಿ. 50 50 ಆಕೈತಿ ಸರ್, ಕ್ಲಿಯರ್. ಸಮ್ ಬ್ರಂಚಸ್ ಆರ್ ಸ್ನ್ಯಾಕ್ಸ್. ಬ್ರಂಚ್ ಇಲ್ಲದ, ಸ್ನ್ಯಾಕ್ಸ್ ಇಲ್ಲದ. ಬ್ರಂಚ್ ಎಷ್ಟೈತ್ರಿ? 50 ಐತಿ. ಸಾರಿ 100 ಅದ. ಒಂದು ಸೆಕೆಂಡ್. ಬ್ರಂಚ್ ಎಷ್ಟೈತಿ? 100 ಅದ. ಸ್ನ್ಯಾಕ್ಸ್ ಎಷ್ಟದ? 50 ಅದ. ಸೊ ಎರಡು ಕಡೆ 50 50 ಕೊಟ್ಟಾರ. ಎರಡು ಕಡೆ ಐತಿ. ಇದು ಪಾಸ್ ಆಕೈತಿ, ಇದು ಪಾಸ್ ಆಕೈತಿ. ಡನ್. ಸರ್ ಗೊತ್ತಾಗ್ಲಿಲ್ಲ, ಡಯಾಗ್ರಾಮ್ ಹಾಕ್ತೇನೆ ನೋಡ್ರಿ. ಆಲ್ ಟಿ ಆರ್ ಸ್ನ್ಯಾಕ್ಸ್. ಓಕೆ ನೋಡ್ರಿ, ಈ ತರ ಡಯಾಗ್ರಾಮ್ ಅಂದಾಗ 1 ಸೆಕೆಂಡ್ ಹಿಂಗೆ ಹಾಕು. ಇಲ್ಲೇ ಟಿ ಅದಾನ. ಆಲ್ ಟಿ ಆರ್ ಸ್ನ್ಯಾಕ್ಸ್ ಒಂದು ಕಡೆ ಬರ್ತದ. ಆಲ್ ಟಿ ಆರ್ ಬ್ರಂಚ್ ಒಂದು ಕಡೆ ಬರ್ತದ. ಆಲ್ ಬ್ರಂಚಸ್ ಆರ್ ಡಿನ್ನರ್ ಒಂದ್ ಕಡೆ ಬರ್ತದೆ. ಈಗ ಚೆಕ್ ಮಾಡ್ರಿ. ಆಲ್ ಟಿ ಈಸ್ ಡಿನ್ನರ್, ಇನ್ಸೈಡ್ ಇಂದ ಔಟ್ ಸೈಡ್ ಆಲ್ ಬರ್ತದ, ಕ್ಲಿಯರ್. ಸಮ್ ಬ್ರಂಚಸ್ ಆರ್ ಸ್ನ್ಯಾಕ್ಸ್, ಸಮ್ ಐತಿ. ಸೊ ದಟ್ ಈಸ್ ಕ್ಲಿಯರ್. ಅಂದ್ರ ಬೋತ್ 1 and 2 ಫಾಲೋ ಆಕೈತಿ. ಪರ್ಸೆಂಟೇಜ್ ಬಂದಾರ್ಗೆ ಅರ್ಥ ಆದ್ರ ಮಾಡ್ರಿ, ಇಲ್ಲಾಂದ್ರೆ ಡಯಾಗ್ರಾಮ್ ಹಾಕಿ ಮಾಡ್ರಿ. ಇಲ್ಲಿ ನೋಡ್ರಿ, ಎರಡು ಕಡೆ ಏನಿದ? ಸಮ್ ಅಂದ್ರ 50 50. ಬ್ರಾಂಚ್ ಅಲ್ಲಿ ಐತಿ 100 ಇದ್ರೆ 50 ಆಕೈತಿ ಸರ್, ಆಕೈತಿ. ಸ್ನ್ಯಾಕ್ಸ್ ಎಲ್ಲ ಇಲ್ಲ ಐತ್ರಿ, 50 ಐತಿ. 50 ಇದ್ರೆ 50 ಆಕೈತಿ ಅಂದ್ರೆ ಆಕೈತಿ. ಎರಡು ಫಾಲೋ ಇದ್ರೆ ಫಾಲೋ ಆಕೈತಿ. ಈ ತರ ಕ್ಲಾಸ್ನಾಗ ಮಾಡಿಸಿವಿ. ಆಲ್ಮೋಸ್ಟ್ ಪರ್ಸೆಂಟೇಜ್ ಡಯಾಗ್ರಾಮ್ ಬೇಡ, ಡೈರೆಕ್ಟ್ ಹಾರ್ತದೆ. ಓಕೆ, ನಂಬರ್ ಅನಾಲಜಿ ಏನ್ ರಿಲೇಷನ್ ಐತಿ? ಡಬಲ್ ಅದ. ಓಕೆ, ಈ ಕಡೆ ಡಬಲ್ ಆಗಿಲ್ಲ, ಬರೀ 1 ಜಾಸ್ತಿ ಆಗ್ಯದ.
26 ಇಂಟು 25 ಮಾಡ್ರೆ ಆಗ್ತದೆ ನೋಡ್ರಿ. 25 ಆಡ್ಲೆ 150, 25 ಆಡ್ಲೆ 50, 65. ಎಸ್. ಸೊ 1 ಬಂತು ಅಂದ್ರ ಫಸ್ಟ್ ಮತ್ತು ಥರ್ಡ್ ನಂಬರ್ ಮಲ್ಟಿಪಲ್ ಮಾಡ್ಯಾರ 650 ಬಂದದ. ಈ ಕಡೆ ಚೆಕ್ ಮಾಡ್ಕೊಡ್ರಿ. 44 ಇಂಟು 22 ಎಷ್ಟು ಬರ್ತದ? ಸೊ ಏನೇನು ಮಾಡ್ತೇನೆ ರೀ, 11 ಇಂಟು 2 ಮಾಡ್ತೇನೆ ಇಂಟು 11 ಇಂಟು 4 ಮಾಡ್ತೇನೆ. 4 ಎಡ್ಲೆ ಎಷ್ಟು ರೀ? 8 ಅಂದ್ರೆ 120, 11 8 1 8 8 2 16 8 1 8 1 9 968 ಬಂತ. ಎಸ್. ಫಸ್ಟ್ ಮತ್ತು ಲಾಸ್ಟ್ ನಂಬರ್ ಮಲ್ಟಿಪಲ್ ಮಾಡತ್ತಾರ. ಇದು ನೋಡ್ರಿ 4 20 0 ಬರ್ಬೇಕಿತ್ತು, 3 ಬಂದದ್ದು ಕ್ಯಾನ್ಸಲ್. 8 6 48, 8 ಕ್ಯಾರಿ 4, 6 1 6, 4 10. ಸೂಪರ್, ಕ್ಲಿಯರ್. ಬಿ ಇಸ್ ದ ರೈಟ್ ಆನ್ಸರ್. ಈ ಕಡೆ ನೋಡ್ರಿ 15 3 45 ಯೂನಿಟ್ ಪ್ಲೇಸ್ನಾಗ 5 ಬರ್ಬೇಕಿತ್ತು, 8 ಬಂದದ. ಸೊ ಆನ್ಸರ್ ಬರೋದಿಲ್ಲ, ತಪ್ಪಾಯ್ತು. 9 3 27 ಯೂನಿಟ್ ಪ್ಲೇಸ್ನಾಗ 7 ಬರ್ಬೇಕಿತ್ತು, 0 ಬಂದದ, ಅದು ಕೂಡ ಕ್ಯಾನ್ಸಲ್. ಅಂದ್ರೆ ಯಾರ್ರಿ? ಆಪ್ಷನ್ ಬಿ ಫಾರ್ ಬಾನಿ ಸರ್ಕಾರ್ ಇಸ್ ದ ರೈಟ್ ಆನ್ಸರ್. ದೆನ್ ಇದೇನು ಹಿಂಗೆ ಬಂದತ್ತಿರೋದು, ಎಡಿಟ್ ಮಾಡೋದೇನೋ ಮಿಸ್ಟೇಕ್ ಆಗಿದೆ. ಓಕೆ, ಸಿಂಪ್ಲಿಫೈ. 2744 ಕ್ಯೂಬ್ ರೂಟ್ ಕೊಟ್ಟಾರ, ಡೈರೆಕ್ಟ್ ಬರ್ಕೋತೇನೆ 14 ಅಂತ ನನಗೆ ನೆನಪದ. ಸೊ 4 to the power 56 to 56 ಅಂತಾಗ ಅದು 4 ನನಗೆ ನೆನಪೈತಿ. ಇಂಟು 2/42 ಇಂಟು 72. 7 2 14, 7 6 42. ದೆನ್ 2 2 4, 4 4 ಕ್ಯಾನ್ಸಲ್. 6 1 6, 1 ಉಳಿತು, 6 2 12, 12 ಬರ್ತದ. ಸೊ ಸಿ ಫಾರ್ ಕ್ರಾಕೆಟ್ ಇಸ್ ದ ರೈಟ್ ಆನ್ಸರ್. ಸರ್ ನಿಮ್ಗೆ ಬೇಕಾಗಿದ್ದು ಬರ್ಕೊಂಬಂದೇನ್ರಿ, ಅನ್ನಕ್ಕೆ ಹೋಗ್ಬೇಡ್ರಿ, ನಂಗೆ ನೆನಪದಾವು ಕ್ಯೂಬ್ ರೂಟು, ಸ್ಕ್ವೇರ್ ರೂಟು, ಒಂದಷ್ಟು ಅಮೌಂಟು ನೀವು ನೆನಪಿಟ್ಕೊಳ್ಬೇಕು. ನಾವು ಮಾಡತ್ತೇನಂದ್ರೆ ಬೇರೆದ್ರೆ ಯಾರೋ ಮಾಡಿ ಕಲ್ತಿರ್ತಾರೆ ಈಗ ಅದನ್ನ, ಹಂಗೆ ನಾವು ಕಲಿಬೇಕು. ದೆನ್ if 3 is added to each one digit and 2 is subtracted from the odd digit from the given number, how many digits will appear more than once? Okay, ನಂಬರ್ ಬರ್ಕೊಡ್ರಿ. 5 7 2 3 9 4 6. ಏನ್ ಮಾಡ್ಬೇಕ್ರಿ? 3 is added to e1. e1ಗೆ ಅಂದ್ರೆ ಇಲ್ಲಿ ಬರ್ಕೊಡ್ಬೇಕಿದ್ರೆ e1 is equal to +3, odd is equal to -2. ಆಡ್ ಅದ -2 ಅಂದ್ರೆ ಎಷ್ಟು ಬರ್ತಾನ್ರಿ? ರೀಅರೇಂಜ್ ಮಾಡಿದ್ರೆ ಬೇರೆ ಕಲರ್ನ ಬರ್ತೀನಿ. -2 ಅಂದ್ರೆ ಎಷ್ಟು ಬರ್ತಾನ? 3 5 2 ಅಂತ +3 ಮಾಡ್ಬೇಕ 5, then 1, then 7 7, e1 ಅಂದ್ರೆ +3 9. then how many digit will appear more than once in the new number? more than once ಅಂತ ಯಾರಂದ್ರೆ ನೋಡ್ರಿ, 7 7 1, 5 5 1, ಉಳಿದೆಲ್ಲ ಬೇರೆದಂದ್ರೆ ಎಷ್ಟು? 2 ನಂಬರ್. ಸೊ 2 ಇಸ್ ದ ಆನ್ಸರ್. 4 ಅಂತ ಹಾಕೋಂಗಿಲ್ಲ, ಎಷ್ಟು ರಿಪೀಟ್ ಆಗ್ಯಾವ? 2 ರಿಪೀಟ್ ಆಗ್ಯಾವ, 5 ಮತ್ತು 7. ಸೊ ದಟ್ ಈಸ್ ದ ಆನ್ಸರ್. ಓಕೆ, ಸಿಂಪ್ಲಿಫೈ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಏನದ? 3.75 ಪ್ಲಸ್ 4/5 ಅದ, ಮೈನಸ್ 3.5 ಮೈನಸ್ 8/20 ಅದ. ಓಕೆ, ಏನಿಲ್ಲ ಡೈರೆಕ್ಟ್ ಆಗಿ ಬರ್ಕೋತೇನ್ರಿ. 3.75 ಅದ ಪ್ಲಸ್ ಇದನ್ನ ಕ್ಯಾನ್ಸಲ್ ಮಾಡಿದಾಗ ನೋಡ್ರಿ, 4/5 ಕ್ಯಾನ್ಸಲ್ ಮಾಡಿದಾಗ 0.8 ಆಕೈತಿ. ಇದು ಪ್ಲಸ್ 0.8 ಮೈನಸ್ 3.5 ಮೈನಸ್ 8/20 ಅನ್ನ ನೋಡ್ರಿ, 4 2 4 5 ಮಾಡ್ರಿ, 4 ಮಾಡಿದಾಗ ದೆನ್ 2 ಅಂತಂದ್ರೆ ಇದು 0.4 ಆಕೈತಿ, ಮೈನಸ್ 0.4. ಎರಡು ಆ್ಯಡ್ ಮಾಡ್ಬೇಕಲ್ಲ. 3.75 ಪ್ಲಸ್ 0.8, 5 15 1 4.55 ಮೈನಸ್ ಎಷ್ಟು ಬರುತ್ತೆ? 3.5 ಮೈನಸ್ 0.4. 5 4 1, 3 3. ಸೊ ಮೈನಸ್ ಮಾಡಬೇಕು, ಮೈನಸ್ 3.1. 5ಕ್ಕೆ 5 ರೀ, 5 1 ಕಳೆದ್ರೆ 4, 4 4 3 ಕಳೆದ್ರೆ 1.45. ಸೊ ದಟ್ ಈಸ್ ಆಪ್ಷನ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ಏನಾರ ಇಷ್ಟು ಈಸಿ ಕೊಟ್ರಂತ್ರಿ, ನೀವು ಆ್ಯಕ್ಚುಲಿ ಹೆಂಗೋ ಆರಾಮಾಗಿ ಮಾಡ್ಬೋದು. ಇಂಥವೆಲ್ಲ ಬಂದ್ರೆ ಸ್ಕೋರಿಂಗ್ ಸಬ್ಜೆಕ್ಟ್ ಇವೆಲ್ಲ ಸ್ಕೋರ್ ಕೈ ಹಿಡಿಯೋ ಎಲ್ಲ ಕ್ವಶನ್ಸ್. ನೆಕ್ಸ್ಟ್, ಸೊ ಇಲ್ಲದ ಕ್ವಶನ್ 1 ನಿಮಿಷ ಟೈಮ್ ತಗೊಳ್ರಿ, ಸಾಲ್ವ್ ಮಾಡಿ ನೋಡ್ರಿ.
ಏನದ 732 into 732 into 732 plus 268 into 268 into 268 divided by 73.2 into 73.2 into surplus 26.8 into 26.8 minus 73.2 into 26.8 ಅದ. ಓಕೆ ನೋಡಿ ಹೆದ್ರ ಅವಶ್ಯಕತೆ ಇಲ್ಲ. ಇದು ಏನೈತ್ರಿ ಫಾರ್ಮುಲಾ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮ್ನಾಗ ಐತಿ ಡಿವೈಡೆಡ್ ಬೈ ಇದೇನೈತ್ರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಅದ. ಇದರ ಎಕ್ರಾನಮಿ ನೋಡ್ರಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಏನ್ ಹೇಳ್ತದ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ವಾಟ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಇಂಟು ಎ ಪ್ಲಸ್ ಬಿ ಅಂತ ಹೇಳ್ತದ. ಹೌದಾ, ಎ ಬಿ ಮತ್ತು ಎ ಪ್ಲಸ್ ಬಿ ಬರ್ಬೇಕು. ಸೊ ನೋಡ್ರಿ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರದೆ ಅಂತಂದ್ರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಇಲ್ಲೇನದ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಅದ. ಡನ್. ಇದೊಂದು ಪ್ರಾಡಕ್ಟ್ ಅನ್ಕೊಂತಂದ್ರ ನಿಮ್ಗೆ ಏನೇನು ಕ್ಯಾನ್ಸಲ್ ಆಕಾವಿಲ್ಲ ನೋಡ್ರಿ. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಎ ಬಿ, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಕ್ಯಾನ್ಸಲ್ ಆಗ್ತದ. ಉಳಿದಿರೋದು ಯಾವುದು, ಎ ಪ್ಲಸ್ ಬಿ ಉಳಿತದ. ಸೊ ಇಲ್ಲಿ ಎ ಪ್ಲಸ್ ಬಿ ಯಾರು, ಎ ಅಂತಂದ್ರೆ ಏನೈತೆ ನೋಡ್ರಿ ಸರ್ 73.2 ಅದ, ಇಲ್ಲಿ 732 ಐತೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. 73.2ನ 73.2 ಇಂಟು 10 ಮಾಡ್ಯಾರ ಅವರು. ಬಿ ಅಂತಂದ್ರೆ 26.8 ಇಂಟು 10 ಮಾಡ್ಯಾರ್ರಿ. ನೀವು ಕೂಡಿಸ್ಬೇಕು ಇವಾಗ. ಏನು 73.2 26.8 8 2 10 6 3 9 1 10 7 3 10 ಡನ್ ಬಂತ್ರಿ. ಪಾಯಿಂಟ್ ಬಂದೈತಿ. ಓಕೆ, 100 ಮತ್ತು 2 0 00 ಬರಬೇಕು. ಇದು ಸಾರಿ ಪಾಯಿಂಟ್ ಏನು ಅವಶ್ಯಕತೆ ಇಲ್ಲ, ಬಿಕಾಸ್ 732ನ ನಾನು ಡೈರೆಕ್ಟ್ ಆಗಿ ತಗೊಂಡೆ. ಇಲ್ಲಿ ಡಿವೈಡ್ ಬೈ 10 ಮಾಡ್ಕೊಂಡ್ರ ಕರೆಕ್ಟ್ ಅದ. ಎಷ್ಟೈತ್ರಿ 1 ಲಕ್ಷ. ಎಲ್ಲೈತ್ರಿ 1 ಲಕ್ಷ, 100 ಅಲ್ಲ 10,000 ಅಲ್ಲ, ಬಿಡಿ 10 100 1000 10,000 ಲಕ್ಷ 1 ಲಕ್ಷ ಆನ್ಸರ್. ಏನು ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ, ಈ ತರ ಕನ್ಫ್ಯೂಸ್ ಬರ್ತದ. 73.2 26.8 ಅನ್ನ ಎ ಅಂತ ಬಿ ತಗೊಂಡಾರ ಅಂತ ಅನ್ಕೊಂಡ್ರ ಇಂಟು 10 ಎರಡು ಕಡೆ ಮಾಡಬೇಕು. ಅರ್ಥ ಆಗತ್ರಿ? ಯಾಕಂದ್ರೆ ಇಲ್ಲಿ ಏನೈತ್ರಿ 732 ಫಾರ್ಮ್ನಾಗ ಐತಿ. ಡನ್. ಎಸ್. ನೆಕ್ಸ್ಟ್ ALIT 2154 HILT. ಓಕೆ, ವಾಟ್ ಈಸ್ ಕೋಡ್ ಫಾರ್ H ಅಂತ ಕೇಳ್ಯಾರ. H ಇಲ್ಲಿ ಐತ್ರಿ, ಇಲ್ಲಿ ಐತಿ. ಇದನ್ನ ಬಿಟ್ಟು ILT ಇಲ್ಲಿ ನೋಡ್ರಿ, ILT ಅದ. ಸೊ ಕಾಮನ್ ಯಾರು ಬರ್ತಾರ 219. ಸೊ ಅಂದ್ರೆ H ಯಾರು, H ಅಂದ್ರೆ 6. ಸೊ 6 ಇಸ್ ದ ಆನ್ಸರ್. 10 ಸೆಕೆಂಡ್ ಕೆಲಸ. ನೆಕ್ಸ್ಟ್ 7 people B, C, O, P, Q, R, S are sitting a circular table facing the center of the table. Okay. So 7 members are 1, 2, 3, 4, 5, 6, 7. Only 2 people sit between P and B when counted from right of P. First second ಯಾರು ಬಂದ್ರು, P ಬಂದ. Only S sit between O and P. Only S sit between O and P ಅಂತಂದ್ರ S O P ನಡುವ ಕುಂತಿರ್ತಾರನ್ನ. ಅಂದ್ರ ಎಸ್ ಇಲ್ಲ ಆಗ್ಬೋದು, ಓ ಇಲ್ಲ ಆಗ್ಬೋದು, ಎಸ್ ಇಲ್ಲ ಆಗ್ಬೋದು, ಓ ಇಲ್ಲ ಆಗ್ಬೋದು. ಪ್ರೊಜೆಕ್ಷನ್ ಐತಿ, ವೇಟ್ ಮಾಡ್ರಿ, ಹಾಕಕ್ ಹೋಗ್ಬೇಡ್ರಿ. ಕ್ಯೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ. ಕ್ಯೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಅಂದಾಗ ಸೆಂಟರ್ ಇದ್ದಾಗ ಇಲ್ಲಿ ಯಾರು ಬರ್ತಾರೆ, ಬಿ ಬರ್ತಾನ. ಸೊ ಅಂದ್ರ ಪಿ ಬರಾಕ್ ಸಾಧ್ಯ ಇಲ್ಲ. ಇಲ್ಲಿ ಎಸ್, ಇಲ್ಲಿ ಯಾರು ಬರ್ತಾನೋ ಓ ಬರ್ತಾನೆ. ಸಿ ಇಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಪಿ ಅಂದ್ರೆ ಇಲ್ಲಿ ಯಾರು ಬರ್ತಾರೆ, ಸಿ ಬರ್ತಾನ. ಉಳಿದ್ರೆ ಯಾರು, ಬಿ ಸಿ ಓ ಪಿ, ಬಿ ಸಿ ಓ ಪಿ ಕ್ಯೂ ಆರ್ ಎಸ್. ಸೊ ಇಲ್ಲಿ ಉಳಿದಾರ ಯಾರು, ಕ್ಯೂ. Who sits third to the left of R? Third to the left of R ಯಾರು ಬರ್ತಾರೆ, third to the left of R. R ಎಲ್ಲಿ ಹೋದ ಇಲ್ಲಿ, 1 ಸೆಕೆಂಡ್. 1 2 3 4 5 6 7 ಜನ ಅದಾರ. 4 5 6 7. ಓ ಬಿ ಅಂದ್ 2 ಸರಿ ಹಾಕ್ಯಾನ. 1 ಸೆಕೆಂಡ್. ಇದೇನ್ರಿ ಇದು
Q sits immediate left of B. ಅಂದ್ರೆ ಇಲ್ಲಿ ಯಾರು ಬರ್ತಾರ Q ಬರ್ತಾನ, ನೀವು ಯಾರು ಹಾಕನ R ಹಾಕನ. Who sits third to the left of R? Third to the left of R ಯಾರು? First, second, third. It's a O. B for Bani Sarkar is the right answer. B for Bani Sarkar is the right answer. Then a boy flying the kite holds string length of 24.4 meter such that it makes the angle of 30 degree with the ground. Find the height of the kite from the ground. Okay, ಇಲ್ಲಿ ನೋಡ್ರಿ, ಇಲ್ಲಿ ಏನ್ ನಿಂತಾನಂತ, ಒಬ್ಬ ಹುಡುಗ ನಿಂತಾನಂತ. ಏನ್ ಮಾಡ್ಯಾನವ, ಗಾಳಿಪಟ ಹಾರ್ಸಾಕತ್ತಾನಂತ. ಎಷ್ಟು ಉದ್ದದ ದಾರ ಐತದು? 24.4 ಮೀಟರ್ ಅದ. ನೆಲದಿಂದ 30 ಡಿಗ್ರಿ ಅಂದಾಗ ಇಲ್ಲಿಂದ ಒಬ್ಬ ಗಾಳಿಪಟ ಹಿಂಗ್ ಹಿಡ್ದಾನಂತಂದ್ರ ಗಾಳಿಪಟದ ದಾರ ಹಿಂಗ್ ಬರ್ತದ ನೋಡ್ರಿ. ಇದೆಷ್ಟೈತಿ? 24.4 ಅದ. ದೆನ್ ಫೈಂಡ್ ದ ಹೈಟ್ ಆಫ್ ದ ಕೈಟ್ ಫ್ರಮ್ ದ ಗ್ರೌಂಡ್. ಗ್ರೌಂಡ್ ಇಂದ ಹೈಟ್ ಎಷ್ಟೈತೆ ಅಂತ ಕೇಳತ್ತಾರ. ಸೊ ಟ್ರಿಗ್ನಾಮೆಟ್ರಿಕ್ ಕ್ವಶನ್ ಒಂದು ಆ್ಯಡ್ ಮಾಡ್ಯಾರ ಅಷ್ಟೇ. ಅಂದ್ರೆ ಇಲ್ಲಿ ನೆಲ ಇಲ್ಲೈತೆ, ಈ ನೆಲ ಹೆಂಗಿರ್ತೈತ್ರಿ? ಹುಡುಗನ ನೆಲಕ್ಕೆ ಈಕ್ವಲ್ ಇರ್ತೈತಿ. ಡನ್. ಎಷ್ಟು ಡಿಗ್ರಿ ಮಾಡೈತಂತದ? 30 ಡಿಗ್ರಿ ಮಾಡೈತಂತ. ದೆನ್ ಇಲ್ಲಿ ಏನ್ ಕೇಳ್ಯಾರಿ? ಹೈಟ್ ನಮಗ್ ಕೇಳ್ಯಾರ. ಹೌದಾ? ನೋಡ್ರಿ, ಈ ತರ ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಾಗ ಇಲ್ಲೇನಾದ್ರೂ 30 ಡಿಗ್ರಿ ಇದ್ರ ಸೈನ್ 30 ಎಷ್ಟಾಕೈತ್ರಿ? 1/2. ಡನ್. 1/2 ಅಂದ್ರೆ ಇದೆಷ್ಟೈತಿ ಯೂನಿಟ್? 1 ಯೂನಿಟ್ ಐತಿ. ಇದೆಷ್ಟು ಯೂನಿಟ್ ಐತಿ? 2 ಯೂನಿಟ್ ಆಕೈತಿ. ಸೊ 2 ಯೂನಿಟಿಗೆ 24.4 ಆದ್ರ ಒಂದಕ್ಕೆ ಎಷ್ಟು ಆಕೈತಿ ಅಂತ ಅವಾಗ ಡಿವೈಡ್ ಬೈ 2 ಮಾಡ್ತೀವಿ. 2 1 2 2 2 22.2. ಸಿ ಫಾರ್ ಕ್ರಾಕೆಟ್ ಇಸ್ ದ ರೈಟ್ ಆನ್ಸರ್. ಬೆಸ್ಟ್ ಕ್ವಶನ್, ಅಲ್ಟಿಮೇಟ್ ಕ್ವಶನ್ ಅದ. ಮಾಡಿರೇನ್ರಿ? ಈ ತರ ಮಾಡಿದ್ರ ಆರಾಮ್ ನೀವು ಮ್ಯಾಥ್ಸ್ ಇಂಪ್ರೂವ್ ಆಗೈತೆ ಅಂದಂಗನ. ಸುಮ್ಮನೆ ಲಸ ಹಾಕೊಂಡಿಡ್ರಿ ಮಸ ಹಾಕೊಂಡಿಡ್ರಿ ಅಂತ ಅದನ್ನು ಮಾಡಬೇಕು. ಅದ್ರ ಜೊತೆಗೆ ಈ ತರನು ಇರ್ಬೇಕು. ಯಾಕಂದ್ರೆ ಶಿಫ್ಟ್ ಟಫ್ ಬಂದಾಗ ಏನ್ ಮಾಡ್ಲಿಕ್ಕೆ ಆಗ್ತದೆ? ದೆನ್ ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಅಂತ ಕೊಟ್ಟ. ಏನದ ಸಿರೀಸು? 3, 10, 24, 45, 73. ಎಷ್ಟು ಜಾಸ್ತಿ ಆಗೈತ್ರಿ? +7 +14, 7 14, 7 3 21. ಸೂಪರ್. ಏನು ವಿಚಾರ ಮಾಡ್ಕೊಳ್ಳಿ, 28, 7 35 ಆಗ್ಬೇಕು. 75 35 ಎಷ್ಟು ಬರ್ತೀರಿ? 5 3 8, 7 3 10, 108. ಡಿ ಫಾರ್ ಧಾರವಾಡ. ಇಂಥ ಈಸಿ ಕ್ವಶನ್ ಬರ್ತಾವ. ಮತ್ತೆ ಇಂಥ ಈಸಿ ಕ್ವಶನ್ ಇರ್ತಾವು, ಈ ತರ ಟಫ್ ಕ್ವಶನ್ ಇರ್ತಾವ. ಏನ್ ಮಾಡಕ್ ಹೋಗ್ಲಿ? ಇದೇನ್ರಿ ಟ್ರಿಗ್ನೋಮೆಟ್ರಿಕ್ ಕ್ವಶನ್. ಟ್ರಿಗ್ನೋಮೆಟ್ರಿಕ್. ಡನ್. ಎಸ್, ಇವತ್ತಿನ 20 ಕ್ವಶನ್ಸ್ ಅದು. ನಾಳೆ ಕ್ಲಾಸ್ನಾಗ ಮತ್ತೊಂದು 20 ಕ್ವಶನ್ ತಗೊಂಡ್ರಿ. ಎಷ್ಟಕ್ಕಷ್ಟು ರಿವಿಷನ್ ಮಾಡಾಕತ್ತೀವಿ, ರಿವಿಷನ್ ಮಾಡ್ಕೊಂತ ಹೋಗ್ರಿ. ಎಷ್ಟು ನಿಮ್ಗೆ 20ಕ್ಕೆ ಎಷ್ಟು ಕರೆಕ್ಟ್ ಆಗ್ಯಾವು ಕಮೆಂಟ್ಸ್ ಮಾಡ್ರಿ. ಸೊ ಟೆಲಿಗ್ರಾಮ್ ಚಾನಲ್ನಾಗ ನಿಮ್ಗೆ ಕ್ಲಾಸ್ PDF ಸಿಗ್ತದೆ. ಮಟೀರಿಯಲ್ ಇವತ್ತು ಸಾಲ್ವ್ ಮಾಡಿದ PDF ಮಟೀರಿಯಲ್ ಸಿಗ್ತದೆ. ಅದ್ರ ಜೊತೆಗೆ ಡೈಲಿ ನ್ಯೂಸ್ ಪೇಪರ್ ಸಿಗ್ತದೆ, ಪ್ಲಸ್ ನೋಟಿಫಿಕೇಶನ್, ಪ್ಲಸ್ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಕೂಡ ಅಪ್ಡೇಟ್ ಮಾಡ್ತೀವಿ. ಲಿಂಕ್ ಬೇಕಿದ್ರೆ ಬಾನಿ ಸರ್ಕಾರ್ 7299 ಇನ್ಸ್ಟಾಗ್ರಾಮ್ ಅಕೌಂಟ್ ಒಳಗಡೆ ಪ್ರೊಫೈಲ್ ಲಿಂಕ್ ಅದ. ಎದರದು? ಟೆಲಿಗ್ರಾಮ್ ಚಾನಲ್ ಲಿಂಕು ಅದ, ಯೂಟ್ಯೂಬ್ ಚಾನಲ್ ಲಿಂಕು ಅದ. ಕ್ಲಾಸ್ ನಿಮ್ಗೆ ಯೂಟ್ಯೂಬ್ನಾಗ ಸಿಗ್ತದ, ಡೀಟೇಲ್ ಎಕ್ಸ್ಪ್ಲನೇಷನ್ ಸಿಗ್ತದ. ಅದ್ರ ಜೊತೆಗೆ ಎವ್ರಿಡೇ ನಿಮ್ಗೆ ಶಾರ್ಟ್ಸ್ ಸಿಗಾಕತ್ತಾವು. ಆದಷ್ಟು ಎಷ್ಟಾಕೈತೆ ಅಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಾಳೆ ಕ್ಲಾಸ್ನಾಗ ಮತ್ತೆ ಒಂದಷ್ಟು ಕಾನ್ಸೆಪ್ಟ್ ತೊಗೊಂಬರ್ನು. ಟಿಲ್ ದೆನ್ ಬಾಯ್, ರ್ಯಾಪ್ ದ ಸೆಷನ್.